ಮೊದಲಿಗೆ ಆಗಸ್ಟ್ ಅಲ್ಲಿ ಒಂದು ಸುದ್ದಿ ಬರುತ್ತೆ, ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಅದು ಅಕ್ಟೋಬರ್ಗೆ ಶಿಫ್ಟ್ ಆಯಿತು, ನವೆಂಬರ್ಗೆ ಶಿಫ್ಟ್ ಆಯಿತು, ಡಿಸೆಂಬರ್ಗೆ ಶಿಫ್ಟ್ ಆಯಿತು, ಇದೀಗ ಸಂಕ್ರಾಂತಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ಅಪ್ಪನೇ 5 ವರ್ಷ CM ಆಗಿ ಇರ್ತಾರೆ ಅಂತ ಹೇಳಿ. ಸೊ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ಕೊಂಡು ಬರೋಣ. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸಿದ ಯತೀಂದ್ರ ಹೇಳಿಕೆ ಏನಂತ ಹೇಳಿದ್ರು? ಬೆಂಗಳೂರಿಂದ ಕುಂದಾನಗರಿಗೆ ಕುರ್ಚಿ ಕಾದಾಟ ಶಿಫ್ಟ್ ಆದ ಬೆನ್ನಲ್ಲೇ ಇದೀಗ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರಂತೆ. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ. ಅಧಿವೇಶನವನ್ನೇ ಬಲಿ ಪಡೆಯುತ್ತಾ ಪವರ್ ಶೇರ್ ಫೈಟ್ ಅನ್ನುವಂತಹ ವಿಚಾರ ಇಲ್ಲಿ ಪದೇ ಪದೇ ಹೇಳುತ್ತಾ ಇದ್ದೇನೆ. ಇದರಲ್ಲಿ ಬದಲಾವಣೆಯ ಮಾತಿಲ್ಲ, ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. DKಶಿ CM ಆಗಬೇಕಂತ ಕೇಳಿದ್ದಕ್ಕೆ ಗೊಂದಲ ಇತ್ತು. ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು, ಇತ್ತೀಚೆಗೆ DCM ಮತ್ತು CM ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. CM DKಶಿ ಎದುರಿಗೆ ಹೇಳಿದ್ರು, ನಾನು ಅಷ್ಟು ಸುಲಭದಲ್ಲಿ ಮಾತು ಕೊಡಲ್ಲ, ಮಾತು ಕೊಟ್ಟೆ ಮಾತ್ರ ನಾನು ಅದನ್ನು ನಡೆಸಿಕೊಡ್ತೀನಿ ಅಂತ. ಅದಾದ ನಂತರ DKಶಿ ಮಾತಾಡ್ತಾ ಹೇಳಿದ್ರು, ಹೊಸ ಪರ್ವ ಆರಂಭವಾಗ್ತಾ ಇದೆ, ಹೊಸ ಪರ್ವ ಆರಂಭ ಆಗ್ತಾ ಇದೆ. ಸೊ ಇಂಡೈರೆಕ್ಟ್ಲಿ ಇವರೆಲ್ಲ ಮಾತಾಡ್ತಾ ಇರುವಾಗ ತಾಂಟ್ ಕೊಡ್ತಾ ಇದ್ರೆ, ಇದೀಗ ಯತೀಂದ್ರ ಅವರು ನೇರವಾಗಿ ಹೇಳಿದ್ದಾರೆ, ನನ್ನ ತಂದೆ CM ಸಿದ್ದರಾಮಯ್ಯನವರೇ 5 ವರ್ಷ ಕುರ್ಚಿಯಲ್ಲಿ ಉಳಿತಾರೆ, ಯಾರೂ ಟೆನ್ಷನ್ ತಗೊಳ್ಬೇಡಿ, ಅವ್ರು ಇಳಿಯಲ್ಲ. ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ. ಇಂಟ್ರೆಸ್ಟಿಂಗ್ 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 DKಶಿ ಅವಕಾಶ ಕೇಳಿದ್ರು, ಹೈಕಮಾಂಡ್ ಒಪ್ಪಿಲ್ಲ. ಯತೀಂದ್ರ ಕೊಟ್ಟಂತ ಹೇಳಿಕೆ ಇದು. ನಾಯಕತ್ವ ಬದಲಾವಣೆಗೆ ವರಿಷ್ಠರು ಸಮ್ಮತಿಸಿಲ್ಲ ಅಂತ ಹೇಳಿದ್ದಾರೆ. DCM DK ಬಣಕ್ಕೆ ಬಿಗ್ ಶಾಕ್ ಕೊಟ್ಟು CM ಪುತ್ರ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ CM ಆಗಿ 5 ವರ್ಷ ಪೂರೈಸ್ತಾರೆ. DCM DKಶಿ ದೆಹಲಿ ಹೋಗಿದ್ದು ಸತ್ಯ, ಕೇಳಿದ್ದು ಸತ್ಯ, ಆದ್ರೆ ಹೈಕಮಾಂಡ್ ಒಪ್ಪಲಿಲ್ಲ. ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ನೇರವಾಗಿ ಯತೀಂದ್ರ ಅವರು ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಒಂದು ಭಯ ಏನು ಅಂತ ಕೇಳಿದ್ರೆ, ಈ ಬಾರಿಯ ಅರ್ಧ ಅಧಿವೇಶನ ಇದೇ ನುಂಗು ಬಿಡುತ್ತಾ ಅನ್ನುವಂಥ ವಿಚಾರ. ಏನು ಅಧಿವೇಶನ ಶುರುವಾಗಿದೆ, ಆದರೆ ಅಧಿವೇಶನ ಸಂಸತ್ ಭವನದ ಒಳಗಿಂತಲೂ ಹೊರಗೆ ಬಹಳ ಸ್ವಾರಸ್ಯಕರವಾಗಿ ಕಾಣಿಸ್ತಾ ಇದೆ. ಯತೀಂದ್ರ ಕೊಟ್ಟಿರುವಂತಹ ಹೇಳಿಕೆ, ಅದರ ಜೊತೆಯಲ್ಲೇ ರಾಜಣ್ಣನವರು ಇವತ್ತು ಮಾತಾಡಿದ್ದಾರಂತೆ. ಸೊ ಯತೀಂದ್ರ ನೇರವಾಗಿ ಹೇಳಿದ್ದಾರೆ, ಇಲ್ಲ 5 ವರ್ಷವೂ ತಂದೆ ಮುಂದುವರಿತಾರೆ, ಸದ್ಯಕ್ಕಂತೂ CM ಬದಲಾವಣೆಯ ಚರ್ಚೆನೇ ಇಲ್ಲ. DKಶಿ ಹೋಗಿದ್ದು ಸತ್ಯ, ಕೇಳಿದ್ದು ಸತ್ಯ, ಆದ್ರೆ ಹೈಕಮಾಂಡ್ ಒಪ್ಪಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ ಹೊಸ ಪರ್ವ ಆರಂಭವಾಗುತ್ತೆ ಕಾದು ನೋಡಬೇಕಿದೆ. ಅವ್ರು ಮಾತಾಡಿದ್ರಲ್ಲ, ಇನ್ನೊಂದ್ಸತಿ ಪ್ಲೇ ಮಾಡ್ತೀವಿ, ನೋಡ್ಕೊಂಡು ಬನ್ನಿ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ.